ಕರುನಾಡಿನ ರೈತರಿಗೆ ಕೇಂದ್ರದಿಂದ ದಸರಾ ಗಿಫ್ಟ್ 5 ಧಾನ್ಯಗಳ ಖರೀದಿಗೆ ಎಂಎಸ್ಪಿ ನಿಗದಿ ಹೆಸರುಕಾಳು ಉದ್ದಿನಕಾಳು ನೆಲಗಡಲೆ ಅರ್ಥಾತ್ ಶೇಂಗಾ ಇನ್ನು ಸೋಯಾಬೀನ್ ಮತ್ತು ಸೂರ್ಯಕಾಂತಿಗೆ ಎಂಎಸ್ಪಿ ಜೊತೆಗೆ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶವನ್ನು ಹೊರಡಿಸಿದ್ದಾರೆ। ಹಾಗಾಗಿ ಹೆಸರುಕಾಳು ಉದ್ದಿನಕಾಳು ಶೇಂಗಾ ಬೀಜ ಬೆಳೆಯುವವರಿಗೆ ಜೊತೆಗೆ ಸೋಯಾಬೀನ್ ಮತ್ತು ಸೂರ್ಯಕಾಂತಿಗೆ ಎಂಎಸ್ಪಿ ಇದು ಕೃಷಿ ಸಚಿವ ಚೌಹಾಣ್ ಅವರ ಅಧಿಕೃತ ಆದೇಶ। ಪ್ರಹ್ಲಾದ್ ಜೋಶಿ ಮನವಿಗೆ ಸ್ಪಂದಿಸಿದ ನರೇಂದ್ರ ಮೋದಿ ರಾಜ್ಯದ ಬೆಳೆಗಾರರಿಗೆ ರೈತರ ನೆರವಿಗೆ ಮುಂದಾಗುವಂತೆ ಪತ್ರ ಬರೆದಿದ್ದ ಪ್ರಹ್ಲಾದ್ ಜೋಶಿ ಕರ್ನಾಟಕ ರೈತರಿಗೆ ಕೇಂದ್ರದಿಂದ ಒಂದು ತರಹದ ದಸರಾ ಗಿಫ್ಟ್ ಇದು। 5 ಪ್ರತ್ಯೇಕ ಧಾನ್ಯಗಳ ಖರೀದಿಗೆ ಎಂಎಸ್ಪಿ ನಿಗದಿಯನ್ನು ಮಾಡಲಾಗಿದೆ। ಆ ಪೈಕಿ ಹೆಸರುಕಾಳು ಉದ್ದಿನಕಾಳು ನೆಲಗಡಲೆ ಸೋಯಾಬೀನ್ ಜೊತೆಗೆ ಸೂರ್ಯಕಾಂತಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯದೇ ಇದ್ರೆ ಕೆಲವೊಂದು ಬೆಳೀತಾರೆ, ಶೇಂಗಾ ಅವೆಲ್ಲವೂ ಕೂಡ ಅತಿ ಹೆಚ್ಚು ಬೆಳೆಯುವಂತಹ ಒಂದು ಬೆಳೆ, ಆದರೆ ರಾಜ್ಯದ ಅತ್ಯಧಿಕ ರೈತರಿಗೆ ಇದು ಸಂತೋಷವನ್ನು ಕೊಡುತ್ತೆ। ಅತ್ಯಧಿಕ ರೈತರಿಗೆ ಈಗಾಗಲೇ ಹೆಚ್ಚುವರಿ ಮಳೆಯಿಂದಾಗಿ ಆತಂಕದಲ್ಲಿರುವಂತಹ ರೈತರು, ಅತಿ ಹೆಚ್ಚು ನೀರು ಬಂದರೆ ಬೆಳೆಗಳ ಕಟ್ಟಕಡೆಯ ಬೇರು ಕೊಳೆತು ಹೋಗೋ ಸಾಧ್ಯತೆಗಳಿದ್ದಾವೆ। ಹಾಗಾಗಿ ಹೆಸರು ಕಾಳಿನಂತಹ ಸೂಕ್ಷ್ಮ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಆತಂಕದಲ್ಲಿರುವಂತಹ ಸಂದರ್ಭದಲ್ಲಿ ಈಗಾಗಲೇ ಫಸಲಿಗೆ ಬಂದಂತಹ ಬೆಳೆಗಳನ್ನು ಕಟಾವು ಮಾಡಿ ಇಟ್ಟುಕೊಂಡಿರುವಂತಹ ರೈತರ ಮುಖದಲ್ಲಿ ಮಂದಹಾಸ ಇದು। ಧಾನ್ಯಗಳ ಖರೀದಿಗೆ ಎಂಎಸ್ಪಿ ನಿಗದಿಯಾಗಿರುವಂತಹದ್ದು, ಅದರಲ್ಲೂ ಕೂಡ ಪ್ರತ್ಯೇಕವಾದಂತಹ ಬೇಳೆಕಾಳುಗಳು ಅರ್ಥಾತ್ ಸ್ಪ್ರೌಟ್ಸ್ ಐಟಮ್ಗಳಿಗೆ ಎಂಎಸ್ಪಿ ರಚನೆ, ಜೊತೆಗೆ ಇದು ಕೇಂದ್ರ ಕೃಷಿ ಸಚಿವರ ಅಧಿಕೃತ ಘೋಷಣೆಯಾಗಿರುವುದರಿಂದಾಗಿ ಪರಿಪೂರ್ಣ ಪ್ರಾಯೋಗಿಕ ಅನ್ನೋ ಭರವಸೆ ರಾಜ್ಯದ ರೈತರಿಗೆ ಬರುತ್ತೆ। ಸೊ ರಾಜ್ಯದ ರೈತರ ಮೊಗದ ಸಂತೋಷ ನಿಜಕ್ಕೂ ಕೂಡ ಒಂದು ತರಹದ ನಾಗರಿಕರಿಗೂ ಕೂಡ ಸಂತೋಷ ತರುವಂತಹ ವಿಚಾರ। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ।